ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜೋಡಿ ಸ್ನೇಹಿತರೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಡಿಯೋ ಅಂತಂದರೆ ಆಲ್ಮೋಸ್ಟ್ ನೋಡೇ ಇರ್ತೀರ, ಬೈಕ್ ಟ್ಯಾಕ್ಸಿ ಬಂದುಬಿಟ್ಟು ಇವಾಗ ಹೈಕೋರ್ಟು ಇನ್ನೂ ಹೇಳಿಲ್ಲ ಅಂತಂದ್ಬಿಟ್ಟು ನಡೀತಾ ಇದೆ ಅಂತಂದ್ಬಿಟ್ಟು ತುಂಬ ಜನ ಇವಾಗ ಆಲ್ಮೋಸ್ಟ್ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಬೈಕ್ ಟ್ಯಾಕ್ಸಿ ಕೋರ್ಟ್ ಕಡೆಯಿಂದ ಏನೂ ನೋಟಿಸ್ ಇಲ್ಲದೇ ಬೈಕ್ ಟ್ಯಾಕ್ಸಿ ಆ್ಯಪ್ಗಳಲ್ಲೆಲ್ಲನೂ ಓಪನ್ ಮಾಡಿಬಿಟ್ಟಿದ್ದಾರೆ. ಲೈಕ್ ರ್ಯಾಪಿಡೋ, ಓಲಾ, ಊಬರ್ ಅಂತಂದ್ಬಿಟ್ಟು ಎಲ್ಲದರಲ್ಲೂ ಓಪನ್ ಆಗಿಬಿಟ್ಟಿದೆ. ಮತ್ತು ತುಂಬ ಜನ ರೈಡರ್ಸ್ಗೆ ಪ್ರಾಬ್ಲಮ್ ಆಗ್ಬೋದು, ಕೆಲವೊಂದು ಜನ ಬಂದು ಗಲಾಟೆ ಮಾಡ್ಬೋದು, ಇಲ್ಲ ಪೊಲೀಸ್ ಅವರು, ಇಲ್ಲ ಆರ್ ಟಿ ಓದವರಾಗಿರಲಿ, ಯಾರೇ ಆಗಿರಲಿ ಇಟ್ಕೊಂಡ್ರೆ ಮತ್ತು ರೈಡರ್ಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ಕೆಲವೊಂದು ಜನ ಕಾಮೆಂಟ್ಗಳು ಹಾಕಿದ್ದಾರೆ, ನಿನ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ನಿನ್ನ ಕೆಲಸ ನೀನು ನೋಡ್ಕೊ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಕೆಲವೊಂದು ಜನ ಕಾಮೆಂಟ್ಗಳು ಹಾಕಿದ್ದೀರಾ. ನೋಡಿ, ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋ ಸಮಾಚಾರ ನಾನು ವೀಡಿಯೋದಲ್ಲಿ ನನ್ನ ಫಾಲೋವರ್ಸ್ಗೆ ಇನ್ ಕೇಸ್ ಅವರು ಡ್ಯೂಟಿ ಮಾಡೋವಾಗ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ವೀಡಿಯೋ ಮಾಡಿರೋದು. ಅಷ್ಟೇ ಬಿಟ್ಟರೆ ನನಗೆ ಏನೋ ಕಂಪ್ನಿಗಳ ಮೇಲೆ ಯಾವುದು ಸೇಡ್ ಇಲ್ಲ, ಆಯಿತಾ? ನೀವೇ ಬೇಕಾದ್ರೆ ನೋಡ್ಕೊಳ್ಳಿ. ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಂದು ಜನ ಒಂದು 4-5 ಕಾಮೆಂಟ್ ಅವರೇ ರಿಪೀಟ್ ಹಾಕಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಏನು ಸೇಡ್ ಅನಿಸಿದೆ ನನ್ನ ಮೇಲೆ. ಓಕೆ, ಅದಿರಲಿ, ಪರವಾಗಿಲ್ಲ. ಏನಪ್ಪ ಇನ್ನೊಂದು ವಿಚಾರ ಅಂತಂದರೆ, ಈ ಬೈಕ್ ಟ್ಯಾಕ್ಸಿ ಮಾಡೋದ್ರ ಮೇಲೆ ಲೈಕ್ ನಮ್ಮಂಥ ರೈಡರ್ಸ್ ಮೇಲೆ ಯಾರೂ ಗಲಾಟೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೋರ್ಟ್ ಹೋದರೆ ನೋಟಿಸ್ ಕಳಿಸಿದೆ. ನೋಟಿಸ್ ಏನಪ್ಪ ಅಂತಂದರೆ, ನಾನು ಇವಾಗ ನಿಮ್ಮ ಮುಂದೆನೇ ನಾನು ಓದಿ ಮತ್ತು ನಿಮಗೂ ಕೂಡ ತೋರಿಸ್ತೀನಿ. ನೋಡ್ಕೋಬೋದು. ನಾನು ಒಂದ್ಕಿಂತ ನಿಮಗೆ ಓದ್ಬಿಟ್ಟು ತಿಳಿಸ್ತೀನಿ. ಬೈಕ್ ಟ್ಯಾಕ್ಸಿ ನೀಡುವವರಿಗೆ ಕಿರುಕುಳ ಬೇಡ, ಸರ್ಕಾರ ಹೈಕೋರ್ಟ್ ಮೌಖಿಕ ಸೂಚನೆ. ಬೆಂಗಳೂರು ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ನೀಡಬಾರದೆಂದು ರಾಜ್ಯ ಸರ್ಕಾರ ಹೈಕೋರ್ಟ್ ಶುಕ್ರವಾರ ಮೌಖಿಕ ಸೂಚನೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿಗಳು ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ವಿಭಾಗೀಯ ನ್ಯಾಯಪೀಠದಲ್ಲಿ ಶುಕ್ರವಾರ ಕಲಾಪ ಆರಂಭವಾದ ಅಡ್ವೊಕೇಟ್ ಜನರಲ್ ಕೆ. ಶಶಿಕಿರಣ್ ಶೆಟ್ಟಿ ಹಾಜರಾಗಿ, ಅಪ್ಲಿಕೇಶನ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆ ನೀಡುವವರು ಸೇವೆ ಆರಂಭಿಸಿದರೆ ಕ್ರಮ ತೆಗೆದುಕೊಳ್ಳುವುದಕ್ಕೂ ಮುನ್ನ ನ್ಯಾಯಾಲಯದ ಗಮನಕ್ಕೆ ತರುವುದು ನನ್ನ ಕರ್ತವ್ಯ ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ, ನಾವು ಯಾವುದೇ ಆದೇಶ ಮಾಡಿಲ್ಲ. ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಬೇಕು ಎಂದುಕೊಂಡಿದೆಯೋ ಅದನ್ನು ಕೈಗೊಳ್ಳಬಹುದು. ಆದರೆ ವ್ಯಕ್ತಿಗತ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ಕ್ರಮ ಬೇಡ. ಅಗ್ರಿಗೇಟರ್ಸ್ಗೆ ಸಂಬಂಧಿಸಿದಂತೆ ನೀವು ನೀತಿ ರೂಪಿಸುವುದನ್ನು ಪರಿಗಣಿಸಲಾಗುವುದು ಎಂದಿರುವುದರಿಂದ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಈ ವಿಚಾರದಲ್ಲಿ ಆದೇಶ ಬೇಕೆಂದರೆ ಮಾಡಲಾಗುವುದು, ಆದರೆ ಆದೇಶ ಬೇಡವೆಂದೇ ಮಾಡಿಲ್ಲ. ವ್ಯಕ್ತಿಗತ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಿರುಕುಳ ನೀಡಬೇಡಿ ಎಂದು ಸರ್ಕಾರಕ್ಕೆ ಸೂಚಿಸಿತು. ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ಹಾಜರಾಗಿದ್ದ ವಕೀಲ ಗಿರೀಶ್ ಕುಮಾರ, ಸರ್ಕಾರ ಅಪ್ಲಿಕೇಶನ್ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಅಪ್ಲಿಕೇಶನ್ ಆಧರಿಸಿ ಸೇವೆ ನೀಡುವ ಟ್ಯಾಕ್ಸಿಗಳ ಮೇಲೆಲ್ಲ ವ್ಯಕ್ತಿಗತ ಬೈಕ್ ಟ್ಯಾಕ್ಸಿಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯಪೀಠಕ್ಕೆ ತಿಳಿಸಿದರು. ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯಿಸಿ, ವ್ಯಕ್ತಿಗತ ಬೈಕ್ ಟ್ಯಾಕ್ಸಿ ಸೇವೆ ನೀಡುವವರನ್ನು ಬಂಧಿಸಿಲ್ಲ. ಈ ವಾದ ಸರಿಯಿಲ್ಲ. ಅವರನ್ನು ನಾವು ಬಂಧಿಸುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ನಿಷೇಧಿಸಿ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಹೊರಡಿಸುವ ಆದೇಶ ಪ್ರಶ್ನಿಸಿ ಅಗ್ರಿಗೇಟರ್ ಸಂಸ್ಥೆಗಳಾದ ಓಲಾ, ಊಬರ್ ಹಾಗೂ ರ್ಯಾಪಿಡೋ ಸಲ್ಲಿಸಿರುವ ಮೇಲ್ಮನವಿ ವಿಚಾರಕ್ಕೆ ವೇಳೆ ಬೈಕ್ ಟ್ಯಾಕ್ಸಿಗೆ ಸಂಬಂಧಿಸಿದ ತೀರ್ಮಾನವನ್ನು ಸರ್ಕಾರ ಅತ್ಯುನ್ನತ ಮಟ್ಟದಲ್ಲಿ ನಿರ್ಧರಿಸಲಾಗುವುದು ಎಂದು ಸರ್ಕಾರ ಹೈಕೋರ್ಟ್ಗೆ ತಿಳಿಸಿತ್ತು. ಬೈಕ್ ಟ್ಯಾಕ್ಸಿ ಸೇವೆಯನ್ನು ಹಲವರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವುದರಿಂದ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಸರ್ಕಾರಕ್ಕೆ ನ್ಯಾಯಾಲಯ ನೀಡಿತ್ತು. ಸೊ ನಮ್ಮ ಕೋರ್ಟ್ ಕಡೆಯಿಂದ ಏನಂತ ಬಂದಿದೆ ಅಂದರೆ, ಬೈಕ್ ಟ್ಯಾಕ್ಸಿ ಮಾಡುವವರ ಮೇಲೆ ಯಾರೇ ಆಗಲಿ
ಕಿರುಕುಳ ಅಂದರೆ ಲೈಕ್ ತಡೆ ಹಿಡ್ದು ನಿಮಗೆ ಯಾಕೆ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಗೋದಾಗಲಿ, ಇಲ್ಲ ಪೊಲೀಸ್ ಅವರಾಗಲಿ ಏನಾದರೂ ಹಿಡ್ಕೊಂಡು ಫೈನ್ಗಳು ಹಾಕೋದಾಗಲಿ, ಈ ಥರ ಯಾವುದೇ ಥರದ್ದು ಮಾಡಬಾರ್ದು. ಅವರೇ ಸ್ಪಷ್ಟವಾಗಿ ಹೇಳಿರೋದೇನೆಂದರೆ, ನೀವೇನಾದರೂ ಆ್ಯಕ್ಷನ್ ತಗೋಬೇಕಾ ಇಲ್ಲ ಅವ್ರ ಹತ್ರ ಏನಾದ್ರು ಮಾತಾಡಬೇಕಂದ್ರೆ ನೀವು ರೈಡರ್ಸ್ನ ಮಾತಾಡಬೇಡಿ, ಡೈರೆಕ್ಟಾಗಿ ಹೋಗ್ಬಿಟ್ಟು ಕಂಪ್ನಿಗಳಲ್ಲಿ ಮಾತಾಡಿ ಅವ್ರ ವಿರುದ್ಧ ಕೇಸ್ಗಳು ಹಾಕ್ಕೊಳ್ಳಿ. ಅಷ್ಟೇ ಬಿಟ್ಟರೆ ರೈಡ್ ಮಾಡೋರ ಮೇಲೆ ಯಾವುದೇ ತರಹದ ಕ್ರಮಗಳು ತಗೋಬಾರ್ದು ಅಂತಂದ್ಬಿಟ್ಟು ಹೈಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಏನಪ್ಪ ಅಂತಂದರೆ ಇವಾಗ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಅದು ನಿಮಗೆ ಬಿಟ್ಟಿರೋದು. ಯಾಕಂತಂದರೆ ಇವಾಗ ಸರ್ಕಾರ ನಮಗೆ ಎಷ್ಟು 22ನೇ ತಾರೀಕು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 22ನೇ ತಾರೀಕು ತನಕ ನಂಗೆ ಟೈಮ್ ಕೊಟ್ಟಿದೆ. ಏನೋ ಸರ್ಕಾರಕ್ಕೆ ಟೈಮ್ ಕೊಟ್ಟಿದೆ, ರೂಲ್ಸ್ ರೆಗ್ಯುಲೇಷನ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಟೈಮ್ ಕೊಟ್ಟಿದೆ. ಆದರೆ ರೈಡರ್ಸ್ಗೇನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗ್ತಿದೆ. ಮಾಡಬೇಕು ಇಲ್ಲ ಮಾಡಬಾರ್ದು ಅನ್ನೋದು ಅದು ನಿಮಗೆ ಬಿಟ್ಟಿರೋದು. ನಾನು ಮತ್ತೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೆ ನೀವು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದೀರಾ, ನಮ್ಗೆ ಪ್ರಾಬ್ಲಮ್ ಸಿಗಾಕೊಂಡಿದ್ದೀವಿ, ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಅನ್ಕೋಬಾರ್ದು. ಅದಕ್ಕೋಸ್ಕರ ನಾನು ಅಂತ ಇದ್ದೀನಿ, ನಿಮಗೆ ಬಿಟ್ಟಿರೋದು ಅದು. ನೀವು ಮಾಡೋದಿದ್ರೆ ಮಾಡ್ಬೋದು, ಬೇಡ ಅಂದರೆ ಬೇಡ, ಅಷ್ಟೇ ಹೇಳ್ತೀನಿ. ಇವಾಗ ನನ್ನ ಪ್ರಕಾರ ಹೇಳೋದಂದರೆ, ನನಗೆ ಮಾಡ್ಬೇಕನ್ಸ ಅನಿಸಿದ್ರೆ ನಾನು ಡ್ಯೂಟಿ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರ್ತೀನಿ. ಆ ಡೇಟ್ ಏನು ಫೈನಲಾಗಿ ಸರ್ಕಾರದಿಂದ ಏನು ಬರುತ್ತೋ ಅದನ್ನು ನೋಡಿಬಿಟ್ಟು ಆಮೇಲೆ ಡ್ಯೂಟಿ ಮಾಡ್ಕೊತೀನಿ. ಅದು ನನಗೆ ಬಿಟ್ಟಿರೋದು. ಸೊ ಸ್ನೇಹಿತರೆ, ಬಂದಿರೋದು ಇದು. ಇದ್ರ ಮುಂಚೆ ಅದಾದಮೇಲೆ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಮತ್ತೊಂದು ಅಪ್ಡೇಟ್ಸು ಏನು ಬರ್ತವೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನೀವು ಬೆಂಬಲ ಕೊಡಬೇಕು ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.